ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತಾ ಶ್ರೀಕಂಠ. ಜನಪ್ರತಿನಿಧಿಗಳಾಗಿರೋರು ಕ್ಷೇತ್ರದ ಜನತೆಗಾಗಿರ್ಬೋದು, ಕಾರ್ಯಕರ್ತರಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು ಮಾದರಿಯಾಗಬೇಕಿತ್ತು. ಆದರೆ ಈ ವ್ಯಕ್ತಿ ಮಾಡಿದಂತಹ ಕೆಲಸ ಮಾತ್ರ ನಿಜಕ್ಕೂ ಹೇಳತೀರದು. ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯ ಪ್ರಜ್ವಲ್ ರೇವಣ್ಣಗೆ ಕೊನೆಗೂ ಜೈಲಿನಲ್ಲಿ ಕೆಲಸ ಹಂಚಿಕೆಯಾಗಿದೆ. ಪ್ರಜ್ವಲ್ ರೇವಣ್ಣ ಈಗ ಲೈಬ್ರರಿ ಕ್ಲರ್ಕ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಜೈಲು ಲೈಬ್ರರಿಯಲ್ಲಿ ಖೈದಿಗಳಿಗೆ ಪುಸ್ತಕ ಕೊಡೋದು, ಕೊಟ್ಟಂತಹ ಪುಸ್ತಕಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಯಾವ್ಯಾವ ಪುಸ್ತಕ ಕೊಡಲಾಗಿದೆ ಅಂತ ನೋಂದಣಿ ಮಾಡಿಕೊಳ್ಳುವಂತಹ ಕ್ಲರ್ಕ್ ಆಗಿ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಒಂದು ದಿನ ಜೈಲಿನ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡಿದ್ದಾರೆ. ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದಕ್ಕೆ ಪ್ರಜ್ವಲ್ ರೇವಣ್ಣಗೆ ದಿನಕ್ಕೆ 522 ರೂಪಾಯಿ ಕೂಲಿ ಕೂಡ ಸಿಕ್ಕಿದೆ. ಪ್ರತಿನಿತ್ಯ ನೋಂದಣಿ ಮಾಡಿ ಕೆಲಸ ಮಾಡಿದ್ರೆ ಮಾತ್ರ ಆ ದಿನದ ಸಂಬಳ ಬರುತ್ತೆ. ಟ್ರಯಲ್ಗೆ ಕೋರ್ಟ್ಗೆ ಹೋಗೋದು ಸೇರಿ ಕೆಲಸಕ್ಕೆ ಹಾಜರಾಗದಿದ್ರೆ ಆ ಹಣ ಸಂದಾಯ ಆಗೋದಿಲ್ಲ. ಇನ್ನು ಪುಸ್ತಕಗಳನ್ನ ಕೊಟ್ಟು ಎಂಟ್ರಿ ಮಾಡಿಕೊಳ್ಳುವ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣನನ್ನ ನಿಯೋಜನೆ ಮಾಡಲಾಗಿದೆ. ಸದ್ಯ ಟ್ರಯಲ್ ಕೋರ್ಟ್ಗೆ ಹೋಗೋದು ಜೊತೆಗೆ ವಕೀಲರ ಜೊತೆ ಒಂದಷ್ಟು ಚರ್ಚೆ ಕೆಲಸಗಳಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯುಸಿ ಇದ್ದಾರೆ. ಹೀಗಾಗಿ ಪೂರ್ತಿಯಾಗಿ ಜೈಲು ಲೈಬ್ರರಿ ಕ್ಲರ್ಕ್ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣನನ್ನ ನಿಯೋಜಿಸಿಲ್ಲ. ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಖೈದಿಗಳು ಜೈಲಿನಲ್ಲಿ ಯಾವುದಾದ್ರೊಂದು ಕೆಲಸ ಮಾಡಲೇಬೇಕು ಅಂತಿರುತ್ತೆ. ಖೈದಿಗಳ ಅರ್ಹತೆ ಆಸಕ್ತಿಗನುಗುಣವಾಗಿ ಕೆಲಸವನ್ನ ಹಂಚಿಕೆ ಮಾಡಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ತಾನು ಕೃಷಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಂತೆ. ಜೊತೆಗೆ ಜೈಲಿನ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಕೂಡ ಮಾಡುವುದಾಗಿ ಜೈಲು ಅಧಿಕಾರಿಗಳಿಗೆ ತಿಳಿಸಿದ್ರು. ಆದ್ರೆ ಅಂತಿಮವಾಗಿ ಜೈಲು ಅಧಿಕಾರಿಗಳು ಲೈಬ್ರರಿ ಕ್ಲರ್ಕ್ ಕೆಲಸವನ್ನ ಪ್ರಜ್ವಲ್ ರೇವಣ್ಣಗೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಒಂದು ರೇಪ್ ಕೇಸ್ನಲ್ಲಿ ಮಾತ್ರ ಜೀವಾವಧಿ ಶಿಕ್ಷೆ ವಿಧಿಸಿ ಕೆಳ ನ್ಯಾಯಾಲಯ ತೀರ್ಪು ನೀಡಿದೆ. ಇನ್ನು 3 ಕೇಸ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ವಿಚಾರಣೆಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದೆ. ಜೀವಾವಧಿ ಶಿಕ್ಷೆ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿ ಪದವೀಧರನಾಗಿರುವಂತಹ ಪ್ರಜ್ವಲ್ ರೇವಣ್ಣ 5 ವರ್ಷ ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ರು. ಈಗ ಜೈಲು ವಾಸಿಯಾಗಿದ್ದಾರೆ. ರೇಪ್ ಕೇಸ್ಗಳಲ್ಲಿ ಭಾಗಿಯಾಗದೇ ಇದ್ದಿದ್ರೆ ಪ್ರಜ್ವಲ್ ಮತ್ತೊಮ್ಮೆ ಲೋಕಸಭೆಯನ್ನ ಪ್ರವೇಶಿಸುವಂತಹ ಅವಕಾಶ ಇತ್ತು. ಆದರೆ ರೇಪ್ ಕೇಸ್ನಿಂದ ಜೈಲು ಪಾಲಾಗಿ ಜೀವಾವಧಿ ಶಿಕ್ಷೆಗೆ ಪ್ರಜ್ವಲ್ ರೇವಣ್ಣ ಗುರಿಯಾಗಿದ್ದಾರೆ. ಇನ್ನು ಜೈಲಿನ ಹೊರಗೆ ತಾನೇ 100 ಮಂದಿಗೆ 100 ಮಂದಿಗೆ ಕೆಲಸವನ್ನ ಕೊಟ್ಟಿದ್ರು ಪ್ರಜ್ವಲ್. ಆದರೆ ಈಗ ತಾವು ಮಾಡಿದ ಆ ತಪ್ಪಿನಿಂದಾಗಿ ಜೈಲು ಹಕ್ಕಿಯಾಗಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಜೈಲು ವಾಸವನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅವರೇ ತಂದುಕೊಂಡಿದ್ದಾರೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಜನಪ್ರತಿನಿಧಿಯಾಗಿ ಜನರ ಮಧ್ಯೆ ಬೆರೆತು ಕೆಲಸ ಮಾಡಿ ಇತರರಿಗೆ ಮಾದರಿ ಆಗಬೇಕಾದಂತಹ ಪ್ರಜ್ವಲ್ ರೇವಣ್ಣ ತಮ್ಮಿಂದ ತಾವೇ ಮಾಡಬಾರ್ದ ತಪ್ಪನ್ನ ಮಾಡಿ ಇದೀಗ ಜೈಲು ಹಕ್ಕಿಯಾಗಿ ಬದುಕ್ತಾ ಇದ್ದಾರೆ. ಇದೇ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ದು.